ವೆಲ್ಕಮ್ ಬ್ಯಾಕ್ ಟು KCT 2026. ಈ ವಿಡಿಯೋದಲ್ಲಿ ಏನು ಯೂಸ್ಫುಲ್ ಅಂತ ಹೇಳಿದ್ರೆ PUC ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಅವರು ಔಟ್ ಆಫ್ ಸ್ಕೋರ್ ಮಾಡೋದಕ್ಕೆ ಒಂದು ರೋಡ್ ಮ್ಯಾಪ್ ಮತ್ತು ಫೇಲ್ ಆಗೋ ಕ್ಯಾಂಡಿಡೇಟ್ಸು 50+ ಸ್ಕೋರ್ನ ಮಾಡಬಹುದು ಅಂತ ಹೇಳ್ತೀನಿ. ಫಸ್ಟು ಔಟ್ ಆಫ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಪ್ಪ, ಒಂದಷ್ಟು ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದ್ದಾವೆ. ಆ ಚಾಪ್ಟರ್ಸು ಹೇಗೆ ಯಾವ್ಯಾವ ಓದ್ಕೋಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಯಾವ ರೀತಿ ಪೇಪರ್ ಪ್ಯಾಟ್ರನ್ಸ್ ಇರುತ್ತೆ ಅಂದರೆ 15 ಮಾರ್ಕ್ಸ್ಗೆ MCQ ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ 5 ಮಾರ್ಕ್ಸ್ ಇರುತ್ತೆ. ಅದನ್ನು ಪ್ರಾಪರಾಗಿ ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾರ್ಮಲಾಗಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಒಂದು ಸಂದರ್ಭ ಸಹಿತ ವಿವರಿಸಿ. ನೀವು ಆ ಕ್ಲಾಸ್ನಲ್ಲಿ ಎಲ್ಲ ಚಾಪ್ಟರ್ಸನ್ನು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ರೆ, ಆ ಸ್ಟೋರಿ ನಿಮಗೆ ನೆನಪಿದ್ರೆ ಮಾತ್ರ ಇದಕ್ಕೆ ಅಟೆಂಡ್ ಮಾಡೋದಕ್ಕಾಗೋದು. 2-3 ವಾಕ್ಯದಲ್ಲಿ ಅನ್ನೋವಂಥದ್ದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗತ್ತೆ. ಮತ್ತೆ 2-3 ವಾಕ್ಯದ್ದು ಇದು ಪಾಠದ ಇಂದ 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಅದಾದ ನಂತರ 3 ಕ್ವಶನ್ಸ್ನ ಇದು ನಾಟಕದ ಪಾರ್ಟಿಂದ 3 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಸಂದರ್ಭ ಸಹಿತ ವಿವರಿಸಿ ಅಟೆಂಡ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ಯಾವ್ಯಾವ ಚಾಪ್ಟರ್ಸಲ್ಲಿ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಷ್ಟೇ ಅಲ್ಲದೇ ಲೆಟರ್ ರೈಟಿಂಗ್ ಪ್ಯಾಟ್ರನಲ್ಲಿ ಯಾವ್ದು ಚೂಸ್ ಮಾಡಬೇಕು ನಾವು ಔಟ್ ಆಫ್ ಮಾಡಬೇಕು ಅಂತ ಕೇಳಿದ್ರೆ ನೀವು, ನಾ ಹೇಳೋದು ಪರ್ಸ್ನಲ್ ಲೆಟರ್ ಇಸ್ ದ ಬೆಸ್ಟ್ ಲೆಟರ್ ಫಾರ್ಮ್ಯಾಟ್ ಟು ರೈಟ್ ಇಟ್ ಇನ್ ದ ಎಕ್ಸಾಮಿನೇಷನ್. ಏನಕ್ಕೆ ಅಂದರೆ ಅದರಿಂದ ಒಂದಷ್ಟು ಬೆನಿಫಿಟ್ ಇದೆ. ಕರೆಕ್ಷನ್ ಮಾಡಬೇಕಾದ್ರೆ ಔಟ್ ಆಫ್ ಕೊಡಬೇಕು ಅಂದರೆ ನೀವು ಪರ್ಸ್ನಲ್ ಲೆಟರ್ ಬರೆದ್ರೆ ಈಸಿಯಾಗಿ ಕೊಡ್ತಾರೆ. ಯಾಕಂದರೆ ಅದು ನೀವು ಪರ್ಸ್ನಲಾಗಿ ಓನಾಗಿ ಬರಿಬೋದು. ಅಂದರೆ ಪ್ಯಾಟ್ರನ್ ನಿಮಗೆ ತಾಯಿಗೆ ಏನು ಯೂಸ್ ಮಾಡಬೇಕು, ತಂದೆಗೆ ಏನು ಯೂಸ್ ಮಾಡಬೇಕು ಅನ್ನೋದೆಲ್ಲ ತಿಳಿದಿರಬೇಕು. ಆದರೆ ನೀವು ಪ್ರೊಫೆಷ್ನಲ್ ಬರೀಬೇಕು ಅಂದರೆ ಫುಲ್ ಕಲ್ತಿರಬೇಕಾಗುತ್ತೆ. ಅದನ್ನು ಬರಿಬೋದು, ಔಟ್ ಆಫ್ ಕೊಡ್ತಾರೆ, ಬಟ್ ಅದೊಂದು ಸ್ವಲ್ಪ ಫಾರ್ಮೇಟ್ ಆಗಿರಬೇಕಾಗುತ್ತೆ, ಫಾರ್ಮಲ್ ಆಗಿರಬೇಕಾಗಿರುತ್ತೆ. ಅದಾದ ನೆಕ್ಸ್ಟ್ ಏನು ಅಂದರೆ ಪ್ರಬಂಧ ಅಟ್ಲೀಸ್ಟ್ ಗಾಯ್ಸ್ ನೀವು 3 ಅಥವಾ 2 ಪೇಜಸ್ ಕಂಪಲ್ಸರಿ ಬರೀಬೇಕಾಗಿರುತ್ತೆ. ನಿಮ್ಗೆ ಔಟ್ ಆಫ್ ಬೇಕು ಅಂದರೆ ವಿಷಯ ಸಂಕ್ಷಿಪ್ತವಾಗಿ ವಿವರಿಸಿರ್ಬೇಕಾಗಿರುತ್ತೆ. ನೀವು ಇಲ್ಲಿ ಪೇಪರ್ ಪ್ಯಾಟ್ರನ್ನ ನೋಡ್ತಿರ್ಬೋದು, ಕನ್ನಡ ಹೇಗಿದೆ ಅಂತ. ಈಸಿಯಾಗೇ ಇತ್ತು ಲಾಸ್ಟ್ ಇಯರ್ ಔಟ್ ಆಫ್ ಮಾಡೋರಿಗೆ, ಸಖತ್ತಾಗಿತ್ತು. ಕನ್ನಡ ಈಸಿಯಾಗಿ ಕೊಟ್ಟಿರ್ತಾರೆ. ನಿಮಗೆ ಅದರಲ್ಲಿ ಯಾವ್ಯಾವ ಪಾಠದ ಸ್ಟೋರಿಗಳು ಗೊತ್ತಿರಬೇಕಷ್ಟೇ, ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡೋ ಅಂಥ ಕೆಪಾಸಿಟಿ ಇರಬೇಕು. ಅರ್ಥ ಆಯ್ತಾ? ನೆಕ್ಸ್ಟು ಪಾಸಿಂಗ್ ಪ್ಯಾಕೇಜ್ ಏನಪ್ಪ ಅಂತ ಕೇಳ್ತಿದ್ದೀರಾ. ಪಾಸಿಂಗ್ ಪ್ಯಾಕೇಜ್ಗೂ ನಾನು ಇಲ್ಲಿ ಐಡಿಯಾ ಕೊಡ್ತೀನಿ. ಫಸ್ಟು ನಿಮಗೆ 10 MCQs ಗೊತ್ತಿರಬೇಕು, 15 MCQs, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು ಪ್ರಾಪರಾಗಿ ಗೊತ್ತಿರಬೇಕು. ಅದಾದಮೇಲೆ ಒಂದು ಲೆಟರ್ ರೈಟಿಂಗು ಮತ್ತು ಎಸ್ಸೆ 1 or 2 ಪೇಜಸ್ ಬರೆದ್ರೂ, 1 ಪೇಜ್ ಬರೆದ್ರೂ ನಿಮಗೆ ಅಟ್ಲೀಸ್ಟ್ 2 ಮಾರ್ಕ್ಸ್ ಪಕ್ಕಾ ಸಿಗುತ್ತೆ. ಇದಂತೂ ಗ್ಯಾರಂಟಿ ಕೊಡ್ತೀನಿ. ನೆಕ್ಸ್ಟು ಭಾಷಾಭ್ಯಾಸ ಇದೆಯಲ್ಲ, ಅದನ್ನು ಅಟೆಂಡ್ ಮಾಡಿ ಸಾಕು, ನೀವು 50+ ಸ್ಕೋರ್ ಮಾಡ್ಬೋದು. ನಿಮ್ಗೇನೇ ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.